ಓಬದ್ಯ 12ನೇ ವಚನ. ನಿನ್ನ ಸಹೋದರನ ಶ್ರಮೆಯ ಅನುಭವದ ದಿನಗಳನ್ನು ನೋಡಿ ನೀನು ಆನಂದ ಪಡಬಾರದಾಗಿತ್ತು. ಏನಂತೆ? ಯೆರೂಸಲೇಮಿನ ಮೇಲೆ ಬಾಬೆಲಿನ ರಾಜನು ದಾಳಿ ಮಾಡಿ ಯೆಹೂದ್ಯರನ್ನೆಲ್ಲ ಅಲ್ಲಕಲ್ಲೋಲ ಮಾಡುತ್ತಿರುವಾಗ, ಗಂಡು ಹೆಣ್ಣು ಎಂಬ ವ್ಯತ್ಯಾಸವಿಲ್ಲದೆ ಖಡ್ಗದಿಂದ ಹಿರಿದು ಸಾಯಿಸುತ್ತಾ ಇರುವಾಗ, ಚಿಕ್ಕ ಮಕ್ಕಳ ರಕ್ತ ಸುರಿಸುತ್ತಿರುವಾಗ ಎದೋಮನು ಸಂತೋಷಿಸಿದ ಅಂತೆ, ಆನಂದಿಸಿದ ಅಂತೆ. ನಿನ್ನ ಸಹೋದರನಿಗೆ ಕಷ್ಟ ಬಂದ್ರೆ ಆನಂದಿಸ್ತೀಯಾ? ನಿನ್ನ ಸಹೋದರನ ವಿರುದ್ಧ ಶತ್ರು ಯುದ್ಧಕ್ಕೆ ಬಂದರೆ ಆನಂದಿಸುತ್ತೀಯಾ? ಈ ದಿನಗಳಲ್ಲಿ ತಮ್ಮನಿಗೆ ಕಷ್ಟ ಬಂದ್ರೆ ಆನಂದಿಸುವ ಅಣ್ಣ, ಅಣ್ಣನಿಗೆ ಕಷ್ಟ ಬಂದ್ರೆ ಆನಂದಿಸುವ ತಮ್ಮನು, ಅಣ್ಣನಿಗೆ ಉದ್ಯೋಗ ಬರದಿದ್ರೆ ಆನಂದಿಸುವ ತಮ್ಮ, ತಮ್ಮನಿಗೆ ಉದ್ಯೋಗ ಬರದಿದ್ರೆ ಆನಂದಿಸುವ ಅಣ್ಣ. ಇದೆಂಥ ಮನೋಭಾವನೆ ಪ್ರಿಯರೇ! ಅಕ್ಕಳಿಗೆ ಮದುವೆ ಸೆಟ್ ಆಗದಿದ್ರೆ ಆನಂದಿಸುವ ತಂಗಿ, ತಂಗಿ ಸಂಸಾರ ಹಾಳಾದ್ರೆ ಆನಂದಿಸುವ ಅಕ್ಕ. ಏನಿದು ಮನಸ್ಥಿತಿ? ಯಾರಿದ್ದಾರೆ ನಿಮ್ಮಲ್ಲಿ ಗೊತ್ತಾ? ಏಸಾವನಿದ್ದಾನೆ. ಶಪಿಸಲ್ಪಟ್ಟಿರುವಂತಹ ಒಬ್ಬ ನರರೂಪ ರಾಕ್ಷಸನಾಗಿರುವ ವ್ಯಕ್ತಿ ನಿಮ್ಮೊಳಗಿದ್ದಾನೆ. ಸೈತಾನನಿಗೆ ಸಂಬಂಧಪಟ್ಟ ಮನಸ್ತತ್ವ ನಿಮ್ಮಲ್ಲಿರುವುದರಿಂದಲೇ ನಿಮ್ಮ ಸಹೋದರನ ನಾಶ ಕೋರಿಕೊಳ್ತಾ ಇದ್ದೀರಿ, ನಿಮ್ಮ ಸಹೋದರಿಯ ನಾಶ ಕೋರಿಕೊಳ್ತಾ ಇದ್ದೀರಿ, ನಿಮ್ಮ ಮನೆಯವರೆಲ್ಲರ ನಾಶನ ಕೋರಿಕೊಳ್ತಾ ಇದ್ದೀರಿ. ಬೈಬಲ್ ಏನ್ ಹೇಳ್ತದೆ? ನಿನ್ನ ಶತ್ರುವನ್ನು ಕೂಡ ಪ್ರೀತಿಸು, ನಿನ್ನ ಶತ್ರುವಿಗೋಸ್ಕರ ಪ್ರಾರ್ಥಿಸು. ಯಾರಿದ್ದಾರೆ ಹಾಗೆ? ಅಣ್ಣನಿಗೋಸ್ಕರವೇ ಪ್ರಾರ್ಥನೆ ಮಾಡ್ಲಿಕ್ಕಾಗ್ತಿಲ್ಲ, ಒಡ ಹುಟ್ಟಿದವರಿಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕಾಗ್ತಿಲ್ಲ, ಅವ್ರು ಆಶೀರ್ವದಿಸಲ್ಪಟ್ಟು ಹೆಚ್ಚಿಸಲ್ಪಟ್ರೆ ಸಂತೋಷಿಸ್ಲಿಕ್ಕಾಗ್ತಿಲ್ಲ, ಆನಂದಿಸ್ಲಿಕ್ಕಾಗ್ತಿಲ್ಲ, ಅಭಿನಂದಿಸ್ಲಿಕ್ಕಾಗ್ತಾ ಇಲ್ಲ, ಆಶೀರ್ವದಿಸ್ಲಿಕ್ಕಾಗ್ತಾ ಇಲ್ಲ. ಏನಿದು ನಿಮ್ಮ ಜೀವಿತ? ಏಸಾವನ ಜೀವಿತ. ಏನಿದು? ನಿಮ್ಮ ಸಹೋದರನ ಮೇಲೆ ಶತ್ರು ಬಂದು ಅವರ ಮೇಲೆ ದಾಳಿ ಮಾಡಿ ಅವರನ್ನು ಅಲ್ಲ ಕಲ್ಲೋಲ ಮಾಡ್ತಿದ್ರೆ ನೀನು ಪಾರ್ಟಿ ಮಾಡ್ಕೊಳ್ತೀಯಾ? ಸಂತೋಷಿಸುತ್ತೀಯಾ? ಮುಂದಿನ ವಚನ ನೋಡಿ. ಯೆಹೂದ್ಯರ ನಾಶನ ದಿವಸದಲ್ಲಿ ಅವರ ಸ್ಥಿತಿಯನ್ನು ನೋಡಿ ನೀನು ಸಂತೋಷಿಸಬಾರದಾಗಿತ್ತು. ಯಾಕೆ ಸಂತೋಷಿಸುತ್ತಿ? ನೀನು ಸಂತೋಷಿಸುವುದು ಒಪ್ಪಲ್ಲ. ನನ್ನ ಜನರ ಆಪತ್ಕಾಲದಲ್ಲಿ ನೀನು ಅವರ ಪುರದ್ವಾರದೊಳಗೆ ಪ್ರವೇಶಿಸಬಾರದಾಗಿತ್ತು. ಬಾಬೇಲಿನ ಸೈನ್ಯ ಬಂದು ಯೆರೂಸಲೇಮಿನಲ್ಲಿ ಯೆಹೂದ ದೇಶದ ಮೇಲೆ ಒಂದೇ ಸಮನೆ ದಾಳಿ ಮಾಡಿದರೆ ಈ ಎದೋಮ್ಯರು ಮಾಡಿದೇನು ಗೊತ್ತಾ ಪ್ರಿಯರೇ? ಇದೇ ನಮಗೆ ಸರಿಯಾದ ಅವಕಾಶ, ಇದೇ ನಮಗೆ ಸಿಕ್ಕ ಒಳ್ಳೆ ಅವಕಾಶ. ಎಷ್ಟು ಜನರನ್ನು ಸಾಯಿಸಬಲ್ಲೆವೋ ಅಷ್ಟು ಜನರನ್ನು ಸಾಯಿಸೋಣ ಎಂದು ಹೀಗೆ ಅವರು ಕೂಡಿ ಬಂದ್ರಂತೆ ಪ್ರಿಯರೇ. ಯಾರನ್ನು ಸಾಯಿಸ್ತಾ ಇದ್ದಾರೆ? ಸಹೋದರರು ಸಹೋದರರನ್ನೇ ಸಾಯಿಸ್ತಿದ್ದಾರೆ. ಎಂಥ ಘೋರ ಪ್ರಿಯರೇ! ಏನಿದು? ಅವರು ಬಂದು ದೇಶದ ಮೇಲೆ ದಾಳಿ ಮಾಡಿದರೆ ಅಲ್ಲಿರುವ ನನ್ನ ಜನರು ಅಲ್ಲಕಲ್ಲೋಲವಾದ್ರು. ಅವರು ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿರುವುದರಿಂದ ಅವರನ್ನು ನಾನು ಶಿಕ್ಷಿಸುತ್ತೇನೆ. ಆದರೆ ನೀನ್ಯಾರು ಅವರನ್ನು ಶಿಕ್ಷಿಸುವುದಕ್ಕಾಗಿ? ಶತ್ರುವಿನೊಂದಿಗೆ ಸೇರಿಕೊಂಡು ನೀನು ಬಂದಿಯಲ್ಲವೇ? ಶತ್ರುವಿನೊಂದಿಗೆ ಸೇರಿಕೊಂಡು ನೀನು ಬಂದು ಯೆಹೂದ್ಯರನ್ನು ಸಂಹರಿಸಿದೆಯಲ್ಲವೇ? ಹೀಗೆ ಮಾಡುವುದು ನಿನಗೆ ಒಪ್ಪುತ್ತದೋ? ಮುಂದೆ ನೋಡಿ. ಅವರಲ್ಲಿ ತಪ್ಪಿಸಿಕೊಂಡವರನ್ನು ಸಂಹರಿಸುವುದಕ್ಕಾಗಿ ದಾರಿಯ ಮಧ್ಯದಲ್ಲಿ ನೀನು ನಿಲ್ಲಲೇ ಬಾರದಾಗಿತ್ತು. ಬಾಬೇಲಿನ ಸೈನ್ಯ ಬಂದು ಯೆಹೂದ ದೇಶದ ಮೇಲೆ, ಯೆರೂಸಲೇಮಿನ ಮೇಲೆ ದಾಳಿ ಮಾಡಿ ಕಣ್ಣಿಗೆ ಕಾಣಿಸಿದವರನ್ನೆಲ್ಲ ಹಿಡಿದು ಬಂಧಿಸಿ ವಧಿಸಬೇಕಾದವರನ್ನೆಲ್ಲ ವಧಿಸುತ್ತಾ ಇದ್ದಾಗ ಯಾವುದೋ ಸಂಧಿಯಲ್ಲಿಯೋ ಬೇರೆ ದಾರಿಯಲ್ಲಿಯೋ ಯಾರಾದರೂ ತಪ್ಪಿಸಿಕೊಂಡು ಓಡಿ ಹೋದ್ರೆ ಈ ದುರ್ಮಾರ್ಗಿಗಳಾದ ಎದೋಮ್ಯರು ತಮ್ಮ ಕತ್ತಿ ಹಿಡ್ಕೊಂಡು ಅಲ್ಲಿ ನಿಂತುಕೊಳ್ತಾ ಇದ್ರು. ಓಡಿ ಹೋಗಲು ಬಿಡಬಾರದು. ಮತ್ತೊಂದು ಕಡೆಯಿಂದ ಅವರು ಓಡಿ ಹೋಗುವ ಪ್ರಯತ್ನ ಮಾಡಿದರೆ ಅಲ್ಲಿ ಅಡ್ಡ ತಡೆದು, ಎಲ್ಲಿಗೆ ತಪ್ಪಿಸಿಕೊಂಡು ಹೋಗ್ತೀರಿ ನೀವು? ನಿಮ್ಮ ಕತೆ ಮುಗಿಯಿತು. ತಪ್ಪಿಸಿಕೊಳ್ಳುವ ಚಾನ್ಸ್ ಇಲ್ಲ, ತಪ್ಪಿಸಿಕೊಳ್ಳಲು ಬಿಡೋದಿಲ್ಲ. ನಿನಗೇನ್ ಕಷ್ಟ? ನೀನ್ಯಾಕೆ ಅಡ್ಡ ತಡೆಯುತ್ತಾ ಇದ್ದಿ? ನಮ್ಮ ತಂದೆ ಕಲಿಸಿದ್ದಾನೆ. ಈ ದಿನ ಸಹೋದರ ಸಹೋದರಿಯರೇ, ತಂದೆಯಾಗಿ ತಾಯಿಯಾಗಿ ನೀವು ಹೇಗೆ ಜೀವಿಸುತ್ತಾ ಇದ್ದೀರೋ ಜಾಗ್ರತೆ, ಜಾಗ್ರತೆ, ಜಾಗ್ರತೆ. ಆಲೋಚಿಸಿರಿ. ನಾನು ಕೂಡ ಒಬ್ಬ ತಂದೆಯೇ. ನನಗಿಬ್ರು ಮಕ್ಕಳಿದ್ದಾರೆ. ನನ್ನ ಜೀವಿತದಲ್ಲಿ ಈ ದಿನ ಕಲ್ವರಿ ಟೆಂಪಲ್ಗೆ ಸಭಾಪಾಲಕನಾಗಿರುವುದು ಎಷ್ಟು ಜವಾಬ್ದಾರಿಯುತವಾದ ಜೀವಿತವಾಗಿದೆಯೋ, ಅದೇ ಸಮಯದಲ್ಲಿ ನನ್ನ ಇಬ್ಬರು ಗಂಡು ಮಕ್ಕಳಿಗೆ ನಾನೊಬ್ಬ ಮಾದರಿಯುತವಾದ ತಂದೆಯಾಗಿರುವಂಥದ್ದು ಕೂಡ ಅಷ್ಟೇ ದೊಡ್ಡ ಜವಾಬ್ದಾರಿಕೆಂದು ನಾನು ಭಾವಿಸುತ್ತೇನೆ. ಒಂದು ಕಡೆ ನಾನು ನನ್ನ ಹೆಂಡತಿಗೆ ಪ್ರೀತಿಸುವ ವಿಷಯ ಆಗಿರಬಹುದು, ಇನ್ನೊಂದು ಕಡೆ ನನ್ನ ಮಕ್ಕಳಿಗೆ ನಾನು ಪ್ರೀತಿಸುವ ವಿಷಯ ಆಗಿರಬಹುದು, ಇನ್ನೊಂದು ಕಡೆ ನಿಮಗೆ ಅಂದರೆ ಕಲ್ವರಿ ಟೆಂಪಲ್ಗೆ ನಾನು ಸಭಾಪಾಲಕನಾಗಿರುವ ವಿಷಯ ಆಗಿರಬಹುದು, ನನ್ನ ಸುತ್ತಲೂ ಇರುವ ಸೇವಕರ ಕುರಿತು ನಾನು ವ್ಯವಹರಿಸುವಂತಹ ವಿಷಯವಾಗಿರಬಹುದು, ನನ್ನ ಮಾತಿನ ವಿಧಾನಗಳಾಗಿರ್ಬೋದು, ನನ್ನ ಪದ್ಧತಿಗಳಾಗಿರ್ಬೋದು, ನನ್ನ ನಡವಳಿಕೆ ಆಗಿರಬಹುದು, ನನ್ನ ಪರಿಚರ್ಯ ಆಗಿರಬಹುದು. ಹೀಗೆ ಸಮಸ್ತವನ್ನು ನನ್ನ ಮಕ್ಕಳು ಹತ್ತಿರದಿಂದ ನೋಡ್ತಿದ್ದಾರೆ. ನನಗಿರುವ ಆಸೆ ಏನೆಂದರೆ ಒಂದು ದಿನ ನನ್ನ ಮಕ್ಕಳಿಗೆ ನಾನು ಧೈರ್ಯದಿಂದ ಹೇಳಬೇಕು,
ಏನೆಂದು ಗೊತ್ತಾ? ನೋಡಿ ಮಕ್ಕಳೇ, ನೀವು ನನಗಿಂತಲೂ ದೊಡ್ಡ ಸೇವೆ ಮಾಡಬೇಕು, ಅದೇ ನನ್ನ ಆಸೆ. ಒಂದು ವೇಳೆ ನನಗಿಂತಲೂ ದೊಡ್ಡ ಸೇವೆ ಮಾಡ್ಲಿಕ್ಕಾಗದೇ ಇದ್ರೂ ಕೂಡ ನನಗಿರುವ ಆಸೆ ಏನು ಗೊತ್ತಾ? ನನ್ನ ಹಾಗೆ ನೀವು ಜೀವಿಸಿದ್ರೆ ಸಾಕು. ನೀವು ನನ್ನ ಹಾಗೆ ದೇವರನ್ನು ಪ್ರೀತಿಸಿದ್ರೆ ಸಾಕು. ನೀವು ನನ್ನ ಹಾಗೆ ಜೀವಿಸುವುದಾದರೆ, ನನ್ನ ಹಾಗೆ ದೇವರನ್ನು ಸೇವಿಸಿದರೆ ಸಾಕು ಎಂದು ಹೇಳುವಂಥದ್ದೇ ನನ್ನ ಜೀವಿತದಲ್ಲಿ, ಕುಟುಂಬ ಪರವಾಗಿ ನನ್ನ ಮಕ್ಕಳ ವಿಷಯದಲ್ಲಿ ಪ್ರಥಮ ಕರ್ತವ್ಯ ಆಗಿದೆ. ಮನಪೂರ್ವಕವಾಗಿ ಹೇಳ್ತಿದ್ದೇನೆ, ದಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಅದು ನನ್ನ ಜವಾಬ್ದಾರಿಕೆಯಾಗಿದೆ. ನನ್ನ ಮಕ್ಕಳಿಗೆ ನಾನು ಹೇಳುವಂಥವನಾಗಿರಬೇಕು, ಮಕ್ಕಳೇ, ನನಗಿಂತಲೂ ದೊಡ್ಡ ಸೇವೆ ನೀವು ಮಾಡಬೇಕು. ಒಂದು ವೇಳೆ ನನಗಿಂತಲೂ ದೊಡ್ಡ ಸೇವೆ ನೀವು ಮಾಡ್ಲಿಕ್ಕಾಗದಿದ್ದರೂ ನನಗಿರುವ ಆಸೆ ಏನು ಗೊತ್ತಾ? ಕನಿಷ್ಠ ನನ್ನ ಹಾಗೆ ಜೀವಿಸಿದ್ರೆ ಸಾಕು. ನನ್ನ ಹಾಗೆ ದೇವರನ್ನು ಪ್ರೀತಿಸಿದರೆ ಸಾಕು, ಸಭೆಯನ್ನು ಪ್ರೀತಿಸಿದರೆ ಸಾಕು, ಸಾಕ್ಷಿಯನ್ನು ಕಾಪಾಡಿಕೊಂಡ್ರೆ ಸಾಕು. ನನ್ನ ಹಾಗೆ ಗಂಡನ ಜವಾಬ್ದಾರಿಕೆ, ತಂದೆ ಜವಾಬ್ದಾರಿಕೆ ನಿರ್ವಹಿಸಬೇಕು. ಯಾಕಂದ್ರೆ ನಾಳಿನ ದಿನ ನಿಮಗೂ ಮದುವೆ ಆಗುತ್ತೆ, ನಾಳಿನ ದಿನ ನೀವು ಗಂಡ ಆಗ್ತೀರಿ. ನನ್ನ ಹಾಗೆ ಗಂಡನಾಗಿ ನೀವು ನಿಮ್ಮ ಹೆಂಡತಿಯನ್ನು ಪ್ರೀತಿಸಬೇಕು. ನನ್ನ ಹಾಗೆ ತಂದೆಯಾಗಿ ನೀವು ನಿಮ್ಮ ಮಕ್ಕಳನ್ನು ಪ್ರೀತಿಸಬೇಕು ಎಂದು ಹೀಗೆ ಮಕ್ಕಳಿಗೆ ನಾನು ಮಾದರಿಯಾಗಿರುವುದೇ ಕುಟುಂಬದ ವಿಷಯದಲ್ಲಿ ನನಗಿರುವಂತಹ ಪ್ರಥಮ ಕರ್ತವ್ಯವಾಗಿದೆ. ಅದಕ್ಕೋಸ್ಕರ ಪ್ರತಿದಿನ ನನ್ನನ್ನು ನಾನು ಪರಿಶೀಲಿಸಿಕೊಳ್ತಿದ್ದೇನೆ, ಪರಿಶೋಧಿಸಿಕೊಳ್ತಿದ್ದೇನೆ. ತಂದೆಯೆಂದರೆ, ತಾಯಿಯೆಂದರೆ, ಒಬ್ಬ ದುರ್ಮಾರ್ಗಿಯಾದ ತಂದೆಯ ಮಕ್ಕಳು 100 ವರ್ಷಗಳು ದಾಟಿದರೂ ಕೂಡ ಹೇಗೆ ವ್ಯವಹರಿಸುತ್ತಿದ್ದಾರೆ ನೋಡಿ. ನಿಮ್ಮ ಮಕ್ಕಳು ನಿಮ್ಮ ಹಾಗೆ ವ್ಯವಹರಿಸುವುದಾದರೆ ಅವರ ಬದುಕೇನಾಗುತ್ತೆ ಹೇಳಿ? ಊಹಿಸಿಕೊಳ್ಳಿ, ನಿಮ್ಮ ಮಗನು ನಿಮ್ಮ ಹಾಗೆ ತಯಾರಾಗ್ತಾನೆಂದು. ಊಹಿಸಿಕೊಳ್ಳಿ, ನಿಮ್ಮ ಮಗಳು ನಿಮ್ಮ ಹಾಗೆ ತಯಾರಾಗ್ತಾಳೆಂದು. ಆಗ ಏನಾಗ್ತದೆ ಅವರ ಭವಿಷ್ಯ? ಬೇಡ ಬ್ರದರ್, ಬೇಡ, ನನ್ನ ಮಗ ನನ್ನಂತೆ ಆಗಬಾರದು ಎಂದು ನೀವು ಕೋರಿಕೊಳ್ಳುವುದಾದರೆ ಮೊದಲು ನೀವು ಮಾರ್ಪಡಿರಿ. ನಿಮ್ಮ ಮಗ ಹೇಗೆ ಜೀವಿಸಬೇಕೆಂದು ಕೋರುತ್ತಿದ್ದೀರೋ ಹಾಗೆ ಮೊದಲು ನೀವು ಜೀವಿಸಿ, ಅವರಿಗೆ ತೋರಿಸಿರಿ. ಅವಾಗ ಅವರು ನೋಡಿ ಕಲಿಯುತ್ತಾರೆ. ನನ್ನ ಮಗಳು ಮಾತ್ರ ನನ್ನ ಹಾಗೆ ಜಗಳ ಆಡುವವಳಾಗಿ ಸಂಸಾರ ಹಾಳು ಮಾಡಿಕೊಳ್ಳಬಾರದು. ಈ ದಿನ ನನ್ನ ಮನೆಯಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಸಂತೋಷವಿಲ್ಲ, ಸುಖವೂ ಸೌಖ್ಯವೂ ಇಲ್ಲ. ಅದಕ್ಕೆ ಕಾರಣ ನನ್ನ ಬಾಯಿ ಮಾತು ಸರಿಯಾಗಿಲ್ಲ, ನನ್ನ ಆಲೋಚನೆ ಸರಿಯಾಗಿಲ್ಲ, ನನಗಿರುವ ಬುದ್ಧಿ ಸರಿಯಾಗಿಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತು, ನನ್ನ ಗಂಡನಿಗೆ ಗೊತ್ತು, ನನ್ನ ಮನೆಯಲ್ಲಿ ಎಲ್ಲರಿಗೂ ಗೊತ್ತು, ಹೆತ್ತವರಿಗೂ ಗೊತ್ತು. ನನ್ನ ಸಂಸಾರ ಕೈಯಾರೆ ಹಾಳು ಮಾಡಿಕೊಂಡಿರೋದು ನಾನೇ. ನನ್ನ ಹಾಗೆ ನನ್ನ ಮಗಳ ಸಂಸಾರ ಆಗಬಾರದೆಂದು ಕೋರಿಕೊಳ್ಳುವುದಾದರೆ ಮೊದಲು ನೀವಾಗಿರದೆ ಮೊದಲು ಮಾರ್ಪಡಿರಿ. ನಿಮ್ಮ ಜೀವಿತ ಮಾರ್ಪಡಬೇಕು, ನಿಮ್ಮ ಮಾತಿನ ವಿಧಾನ ಮಾರ್ಪಡಬೇಕು, ನಿಮ್ಮ ಪದ್ಧತಿ ಮಾರ್ಪಡಬೇಕು, ನಿಮ್ಮ ಆತ್ಮಿಕತೆ ಮಾರ್ಪಡಬೇಕು. ನಿಮ್ಮಲ್ಲಿ ಮಾರ್ಪಡುವಿಕೆ ನಿಮ್ಮ ಮಗಳು ನೋಡಬೇಕು. ನಿಮ್ಮ ಮಗಳು ಮಾರ್ಪಡುವ ಹಾಗಿರಬೇಕು. ನೀವು ಮಾರ್ಪಡದಿದ್ರೆ ಮಗಳು ಹೇಗೆ ಮಾರ್ಪಡ್ತಾಳೆ? ತಂದೆಯಾಗಿ ನೀನು ಮಾರ್ಪಡದಿದ್ರೆ ಮಗನ ಹೇಗೆ ಮಾರ್ಪಡ್ತಾನೆ? ಗಂಡ ಹೆಂಡತಿಯಾಗಿ ಮೊದಲು ನೀವು ಮಾರ್ಪಡದೆ ನಿಮ್ಮ ಮಕ್ಕಳು ಹೇಗೆ ಮಾರ್ಪಡ್ತಾರೆ? ಒಂದ್ಸಾರಿ ಆಲೋಚಿಸಿರಿ. ಎಲ್ಲಿನ ಸ್ಟೋರಿ ಎಲ್ಲಿಗೆ ಹೋಗ್ತಾ ಇದೆ ನೋಡಿ. ಇನ್ನು ಮುಂದೆ ನೋಡಿ, 13ನೆಯ ವಚನ. ಅವರ ಆಪತ್ಕಾಲದಲ್ಲಿ ನೀನು ಸಂತೋಷ ಪಡುತ್ತಾ, ನನ್ನ ಜನರ ಆಪತ್ಕಾಲದಲ್ಲಿ ನೀನು ಅವರ ಪುರದ್ವಾರದೊಳಗೆ ಪ್ರವೇಶಿಸಬಾರದಾಗಿತ್ತು. ಒಂದು ಕಡೆ ಶತ್ರು ಬಂದು ದಾಳಿ ಮಾಡ್ತಾ ಇದ್ರೆ ದೊರಕಿತು ಒಳ್ಳೆ ಅವಕಾಶ ಅಂದುಕೊಂಡು ಎದೋಮ್ಯರು ಬಂದು ಮತ್ತೊಂದು ಕಡೆಯಿಂದ ಬಾಗಿಲು ಒಳಗಡೆಯಿಂದ ಪ್ರವೇಶಿಸಿ ಪಾಪ ಆ ದಿನ ಯೆಹೂದ್ಯರನ್ನು ಹಿಡಿದು ಕೊಂದಾಕಿದ್ರು. ಪ್ರಿಯರೇ, ಪುರದ್ವಾರದೊಳಗೆ ಪ್ರವೇಶಿಸಬಾರದಾಗಿತ್ತು. ಅವರ ಆಪತ್ಕಾಲದಲ್ಲಿ ಸಂತೋಷ ಪಡುತ್ತಾ ಅವರ ಬಾಧೆ ನೋಡಬಾರದಾಗಿತ್ತು. ಅವರು ಹೃದಯ ಒಡೆದುಕೊಂಡು ಅಳ್ತಾ ಇರುವಾಗ, ಕಣ್ಮುಂದೆ ಗಂಡನನ್ನು ಸಾಯಿಸ್ತಿರುವಾಗ, ಕಣ್ಮುಂದೆ ಹೆಂಡತಿಯನ್ನು ಸಾಯಿಸ್ತಿರುವಾಗ, ಕಣ್ಮುಂದೆ ಮಕ್ಕಳನ್ನು ಸಾಯಿಸ್ತಿರುವಾಗ, ತಂದೆ ತಾಯಿಗಳು ಅಳುತ್ತಿರುವಾಗ ಎದೋಮ್ಯರು ಸಂತೋಷಿಸಿದ್ರಂತೆ. ಪ್ರಿಯರೇ, ಎದುರಿರುವವರಿಗೆ ಕಷ್ಟ ಬಂದಾಗ, ಎದುರಿರುವವರು ಅಳುತ್ತಿರುವಾಗ ನೀವು ಸಂತೋಷಿಸುತ್ತಿರುವುದಾದರೆ ನೀವು ಮನುಷ್ಯರಲ್ಲ. ಈ ದಿನ ನಮ್ಮಲ್ಲಿಯೂ ಅಂತವರು ಬಹಳ ಜನ ಇದ್ದಾರೆ. ಎದುರಿರುವವರು ಬಾಧೆಪಟ್ಟು ಅಳುತ್ತಾ ಇರುವಾಗ ಪಿಶಾಚಿತನ ತೋರಿಸ್ತಾರೆ. ಅವರು ಕಷ್ಟ ಹಾದು ಹೋಗುವಾಗ, ಅನಾರೋಗ್ಯ ಹಾದು ಹೋಗುವಾಗ, ಆರ್ಥಿಕ ಸಮಸ್ಯೆ ಹಾದು ಹೋಗುವಾಗ ನೋಡಿ ಸಂತೋಷಿಸುವಂತಹ ಮನಸ್ತತ್ವ ಅದು ಪಿಶಾಚಿತನವಾಗಿದೆ. ನಿಮ್ಮಲ್ಲಿಯೂ ಇದೆಯಾ? ಹಾಗಾದ್ರೆ ಕೇಳಿ, ನಿಮ್ಮಲ್ಲಿ ಒಬ್ಬ ಏಸಾವಿದ್ದಾನೆ, ನಿಮ್ಮಲ್ಲಿಯೂ ಒಂದು ಏಸಾವನ ಸಂತತಿ ಇದೆ. ಅದಕ್ಕಾಗಿಯೇ ಎದುರಿರುವವರ ಕಷ್ಟ ನೋಡಿ ನೀವು ಸಂತೋಷಿಸಿ ಸಂಭ್ರಮ ಮಾಡಿಕೊಳ್ತಾ ಇದ್ದೀರಿ. ಜಾಗ್ರತೆ, ಯಾಕೆಂದರೆ ನಂತರ ಇದೆ, ತರುವಾಯ ಇದೆ. ದೇವರು ಇವರಿಗೆ ಏನ್ ಮಾಡ್ಲಿಕ್ಕಿದ್ದಾರೆಂದು ಲಿಖಿಸಲ್ಪಟ್ಟಿದೆ. ಮುಂದೆ ನೋಡೋಣ ಬನ್ನಿ. ಅವರಲ್ಲಿ ತಪ್ಪಿಸಿಕೊಂಡವರನ್ನು ಸಂಹರಿಸುವುದಕ್ಕಾಗಿ ಅಡ್ಡ ದಾರಿಯಲ್ಲಿ ನೀನು ನಿಲ್ಲಲೇ ಬಾರದಾಗಿತ್ತು. ಒಂದು ಕಡೆ ಬಾಬೇಲ್ ದೇಶದವರು ಬಂದು ಅವರ ಮೇಲೆ ದಾಳಿ ಮಾಡಿದಾಗ ಅವರು ಓಡಿ ಹೋಗುವಾಗ ಇವರು ಕತ್ತಿ ಹಿಡ್ಕೊಂಡು ನಿಂತಿದ್ರಂತೆ. ಹಿರಿಯರು ಹೇಳ್ತಾರಲ್ಲವೇ, ಮುಂದೆ ಬೆಂಕಿ ಹಿಂದೆ ಬಾವಿ. ಏನ್ ಮಾಡ್ಬೇಕು ಹೇಳಿ?
ನನ್ನ ಪ್ರಜೆಗಳು ತಪ್ಪು ಮಾಡಿದ್ದಾರೆ, ಅವರು ಮಾಡಿರುವ ತಪ್ಪಿಗಾಗಿ ಪ್ರೀತಿಸುವಾತನಾದ ನಾನು ಅವರಿಗೆ ಶಿಕ್ಷಿಸುತ್ತಿದ್ದೇನೆ. ಹಾಗೆ ಶಿಕ್ಷಿಸುತ್ತಿರುವಾಗ ಆ ಶಿಕ್ಷೆಗೆ ಅವರನ್ನು ಒಳಪಡಿಸುವಾಗ ಬಾಬೇಲಿನ ಅರಸನಿಗೆ ನಾನು ತಂದೆ, ಆದರೆ ನಿಮ್ಮನ್ನು ಮಾತ್ರ ಕರ್ತರಲಿಲ್ಲ. ನೀವ್ಯಾಕೆ ಬಂದ್ರಿ? ಅವರು ತಪ್ಪಿಸಿಕೊಂಡು ಓಡಿ ಹೋಗುವ ಸಮಯದಲ್ಲಿ ಕತ್ತಿ ಹಿಡ್ಕೊಂಡು ನೀವು ಅಡ್ಡದಾರಿಯಲ್ಲಿ ನಿಂತ್ಕೊಳ್ತೀರಾ? ಅದು ಒಳ್ಳೆಯದಲ್ಲ, ಸರಿಯಲ್ಲ. ಮುಂದೆ ನೋಡಿ, ಯೆಹೋವನ ದಿನವು ಸಮಸ್ತ ಜನಾಂಗಗಳಿಗೆ ಸಮೀಪಿಸಿದೆ. ಆಗ ನೀನು ಮಾಡಿದ ಹಾಗೆಯೇ ನಿನಗೂ ಕೂಡ ಮಾಡಲಾಗುವುದು. ನಿನ್ನ ಕೃತ್ಯವೇ ನಿನ್ನ ತಲೆಯ ಮೇಲೆ ಬರುವುದು. ಕೇಳ್ತಿದ್ದೀರಾ ಸಹೋದರ ಸಹೋದರಿಯರೇ? ಈ ದಿನ ನೀವೇನ್ ಮಾಡ್ತಿದ್ದೀರೋ ಎಕ್ಸಾಕ್ಟ್ ಆಗಿ ಅದೇ ಒಂದು ದಿನ ನಿಮ್ಮ ಜೀವನದಲ್ಲಿ ಜರುಗುತ್ತದೆ. ನೀವು ಕೇಡು ಮಾಡ್ತಾ ಇದ್ದೀರಾ, ಕೇಡು ಬರುತ್ತೆ. ಪ್ರತಿಕಾರ ಬೆಳೆಸ್ಕೊಂಡಿದ್ದೀರಾ, ಪ್ರತಿಕಾರ ಬೆಳೆಸ್ಕೊಳ್ಳುವವನು ಬರ್ತಾನೆ. ಗುಂಡಿ ಅಗಿಯುತ್ತಾ ಇದ್ದೀರಾ, ನಿಮಗೂ ಗುಂಡಿಯಲ್ಲಿ ಹಾಕುವವನು ಬರ್ತಾನೆ. ಮೋಸ ಮಾಡ್ತಾ ಇದ್ದೀರಾ, ನಿಮಗೆ ಮೋಸ ಮಾಡುವವನು ಬರ್ಲಿಕ್ಕಿದ್ದಾನೆ. ಅನ್ಯಾಯದಿಂದ ಅಕ್ರಮದಿಂದ ಆಸ್ತಿ ಪಾಸ್ತಿಯನ್ನು ಕೂಡಿಟ್ಟುಕೊಳ್ತಾ ಇದ್ದೀರಾ, ನಿಮಗಿರುವವುಗಳನ್ನೆಲ್ಲ ಅನ್ಯಾಯದಿಂದ ದೋಚಿಕೊಂಡು ಹೋಗುವವನು ಬರ್ಲಿಕ್ಕಿದ್ದಾನೆ. ಜಾಗ್ರತೆ. ಏಸಾವನನ್ನು ಹಿಂಬಾಲಿಸುವುದಾದರೆ ಅದು ಎಷ್ಟು ಪ್ರಮಾದಕರವೆಂದು ಓಬದ್ಯ ತಿಳಿಯಪಡಿಸುತ್ತಿದ್ದಾನೆ. 1ನೇ ವಚನ ನೋಡಿ, ಎದೋಮಿನ ಮೇಲೆ ಯುದ್ಧ ಮಾಡೋಣ ಬನ್ನಿ ಎಂದು ಹೊರಡಿರಿ ಎಂದು ಜನರನ್ನು ಎಬ್ಬಿಸುವುದಕ್ಕಾಗಿ ದೂತನು ಕಳುಹಿಸಲ್ಪಟ್ಟಿದ್ದಾನೆ. ನಾನು ಅನ್ಯ ಜನಾಂಗಗಳಲ್ಲಿ ನಿನಗೆ ಹೀನನನ್ನಾಗಿ ಮಾಡುವೆನು. ನೀನು ಬಹಳವಾಗಿ ತಾತ್ಸಾರಕ್ಕೆ ಈಡಾಗುತ್ತಿ. ಅತ್ಯುನ್ನತವಾದ ಪರ್ವತದ ಮೇಲೆ ಆಸೀನರುಡನಾಗಿ ಬಂಡೆಯ ಬಿರುಕುಗಳೊಳಗೆ ವಾಸಿಸುವವನೇ, ನನ್ನನ್ನು ನೆಲಕ್ಕೆ ಇಳಿಸಬಲ್ಲವರು ಯಾರು ಅಂದುಕೊಳ್ಳುವ ಜನವೇ, ನಿನ್ನ ಹೃದಯದ ಗರ್ವದ ದೆಸೆಯಿಂದ ನೀನು ಮೋಸ ಹೋದೆ. ನೀನು ಹದ್ದಿನಂತೆ ಮೇಲಕ್ಕೆ ನಿನ್ನ ಗೂಡನ್ನು ಕಟ್ಟಿಕೊಂಡು ನಕ್ಷತ್ರ ಮಂಡಲದಲ್ಲಿಯೂ ನೀನು ನೆಲೆಗೊಂಡಿದ್ದರೂ ನಾನು ನಿನ್ನನ್ನು ಕೆಳಗೆ ಇಳಿಸಿಬಿಡುವೆನು. ಇದೇ ಯೆಹೋವನ ವಾಕ್ಯ. ಇಲ್ಲಿ ಸ್ವಲ್ಪ ಗಮನಿಸಿ, ಈ ಎದೋಮ್ ದೇಶ ಇರುವ ಸ್ಥಳದ ಕುರಿತು. ಯಾಕೆ ದೇವರು ಬೆಟ್ಟದ ಮೇಲೆ ಪರ್ವತದ ಮೇಲೆ ನಿನ್ನ ನಿವಾಸ ಸ್ಥಳವನ್ನು ಏರ್ಪಡಿಸಿಕೊಂಡು ಯಾರೂ ಇಲ್ಲಿಗೆ ಬರುವುದಿಲ್ಲ ಅಂತ ನೀನು ಅಂದುಕೊಳ್ತಾ ಇದ್ದಿ? ಆ ಬೆಟ್ಟ ಪರ್ವತಗಳ ಮೇಲಿನಿಂದಲೇ ನಿನ್ನನ್ನು ತಳ್ಳಿ ಹಾಕ್ತೇನೆ ಎಂದು ದೇವರು ಹೇಳ್ತಿದಾರಲ್ಲವೇ? ಯಾಕೆ ದೇವರು ಆ ರೀತಿ ಓಬದ್ಯ ಪುಸ್ತಕದಲ್ಲಿ ಹಾಗೆ ಹೇಳ್ತಾರೆ ಎಂದು ವಿವರಿಸುತ್ತೇನೆ, ಕೇಳಿ, ಅರ್ಥ ಮಾಡಿಕೊಳ್ಳಿ. ಬೈಬಲಿನ ಕೊನೆಗೆ ನಾವು ಬರುವುದಾದರೆ ಹೊಸ ಒಡಂಬಡಿಕೆಯ ಮುಕ್ತಾಯದಲ್ಲಿ ಪಾಲಸ್ತೀನ ಎಂಬ ಒಂದು ನಕ್ಷೆ ಕಾಣಿಸ್ತದೆ ಅಲ್ಲವೇ? ಹೊಸ ಒಡಂಬಡಿಕೆಯ ಪಾಲಿಸ್ತಾನ್ ಎಂದು ಕಾಣಿಸ್ತದಲ್ಲವೇ? ಈಗ ಇಲ್ಲಿ ಇದನ್ನು ನೋಡಿ, ಎದೋಮಾ ಎಂದು ಕಾಣಿಸ್ತದಲ್ಲವೇ? ಇದು ಎದೋಮ್ ದೇಶವಾಗಿದೆ, ಎದೋಮ್ ರಾಜ್ಯವಾಗಿದೆ. ಅಂದರೆ ಇಸ್ರಾಯೇಲ್ ದೇಶದ ಕೆಳಭಾಗದಲ್ಲಿ ಎದೋಮ್ ದೇಶವಿತ್ತು, ರೈಟ್? ಈ ಎದೋಮ್ ಎನ್ನುವಂತಹ ದೇಶದಲ್ಲಿ ಪೆಟ್ರಾ ಎನ್ನುವಂತಹ ಒಂದು ಪ್ರಾಂತ್ಯವಿದೆ. ಅದು ಪ್ರಪಂಚದಲ್ಲಿಯೇ ಪ್ರತ್ಯೇಕವಾಗಿರುವಂತಹ ಪ್ರಸಿದ್ಧವಾಗಿರುವಂತಹ ಪ್ರತ್ಯೇಕ ಪ್ರಾಂತ್ಯವಾಗಿದೆ. ನಿಮಗೆ ಅದನ್ನು ಸ್ಕ್ರೀನಲ್ಲಿ ಕೂಡ ತೋರಿಸ್ತಿದ್ದಾರೆ. ಆ ಪೆಟ್ರಾ ಎನ್ನುವಂತಹ ಪರ್ವತ ಪ್ರಾಂತ್ಯವು ಎದೋಮ್ ದೇಶದಲ್ಲಿ ನಾವು ನೋಡ್ತೇವೆ. ಈ ಪೆಟ್ರಾ ಎನ್ನುವಂತಹ ಪ್ರಾಂತ್ಯವು ನೀವು ಎಲ್ಲೇ ನೋಡಿದ್ರೂ ಕೂಡ ಪರ್ವತಗಳು ಕಾಣಿಸ್ಕೊಳ್ತವೆ. ಅಲ್ಲಿರುವಂತಹ ಪರ್ವತಗಳನ್ನು ಅವರು ಈ ರೀತಿಯಾಗಿ ಸುಂದರವಾದ ಮನೆಗಳನ್ನಾಗಿ ತಯಾರಿಸಿಕೊಂಡಿದ್ದಾರೆ. ಈಗ ನಿಮಗೆ ಆ ಪರ್ವತ ಪ್ರಾಂತ್ಯದಲ್ಲಿ ಹೇಗೆ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆಂದು ತೋರಿಸ್ತಿದ್ದಾರೆ ನೋಡಿ. ಅಷ್ಟು ಮಾತ್ರವಲ್ಲ, ಆ ಪರ್ವತವನ್ನು ಅವರು ತಮ್ಮ ಮನೆಯನ್ನಾಗಿ ಮಾಡಿಕೊಂಡು ಆ ಪರ್ವತ ಶಿಖರದ ಮೇಲೆ ಪಕ್ಷಿ ಯಾವ ರೀತಿಯಾಗಿ ಗೂಡು ನಿರ್ಮಿಸಿಕೊಳ್ಳುತ್ತದೋ ಆ ಪರ್ವತದ ಮೇಲೆ ಇವರು ತಮ್ಮ ಮನೆಗಳನ್ನು ಆ ರೀತಿಯಾಗಿ ಕಟ್ಟಿಕೊಂಡು ಅಲ್ಲೇ ವಾಸಿಸ್ತಾ ಇದ್ರು. ಈ ರೀತಿಯಾಗಿ ಪರ್ವತದಿಂದ ತುಂಬಿಕೊಂಡಿರುವುದರಿಂದ ಶತ್ರುಗಳು ಬರುವಾಗ ನೀವು ಗಮನಿಸಬಹುದು, ಬಲಗಡೆಯಲ್ಲಿ ದೊಡ್ಡ ಪರ್ವತ ಕಾಣಿಸುತ್ತೆ, ಎಡಗಡೆಯಲ್ಲಿ ಮತ್ತೊಂದು ದೊಡ್ಡ ಪರ್ವತ ಕಾಣಿಸುತ್ತೆ. ಅದರ ಎತ್ತರ ಸುಮಾರು 700 ಅಡಿಯಾಗಿದೆ. 1.5 ಕಿಲೋಮೀಟರ್ ಅಷ್ಟು ದೂರದವರೆಗೂ ಆ ಕಡೆ ಪರ್ವತ ಈ ಕಡೆ ಪರ್ವತ ಇರುತ್ತೆ, ಮಧ್ಯದಲ್ಲಿ ಒಂದು ಚಿಕ್ಕ ದಾರಿ ಇರುತ್ತೆ. ಹೀಗೆ ಒಂದು ಪ್ರತ್ಯೇಕವಾದ ಪರ್ವತದಿಂದ ಕೂಡಿರುವ ಪ್ರದೇಶವಾಗಿತ್ತು. ಕೆಂಬಣ್ಣವುಳ್ಳ ಮಣ್ಣಿನಿಂದ ಕೆಂಬಣ್ಣದ ಪರ್ವತದಿಂದ ಕೂಡಿರುವ ಪ್ರಾಂತ್ಯ ಅದಾಗಿತ್ತು. ಏಸಾವನು ಇಗೋ ಈ ಪೆಟ್ರಾ ಎನ್ನುವಂತಹ ಪ್ರಾಂತ್ಯದಲ್ಲಿಯೇ ವಾಸಿಸಿದನು. ಎದೋಮ್ ಅಂದರೆ ಅರ್ಥವೇನು? ಏಸಾವನು ವಾಸಿಸಿರುವ ಸ್ಥಳ. ಹಾಗಾಗಿ ಅದನ್ನು ಎದೋಮ್ ದೇಶ ಎಂದು ಕರೆಯುತ್ತಾರೆ. ಸೊ ಎದೋಮ್ ಅಂದುಕೊಳ್ಳುವುದೇನೆಂದರೆ, ನನ್ನನ್ನು ಯಾರೂ ಟಚ್ ಮಾಡ್ಲಿಕ್ಕಾಗಲ್ಲ, ಯಾಕೆಂದರೆ ನಾನು ಪರ್ವತದ ಮೇಲೆ ವಾಸ ಮಾಡುವಂಥವನಾಗಿದ್ದೇನೆ.
ನಿಜವೇ, ಆ ದಿನಗಳಲ್ಲಿ ಎದೋಮಿನ ವಿರುದ್ಧ ಯಾರು ಯುದ್ಧ ಮಾಡಲು ಹೋಗ್ತಾ ಇರಲಿಲ್ಲ. ಯಾಕೆಂದ್ರೆ ಆ ಪರ್ವತ ಯಾರೂ ಹತ್ತಲಿಕ್ಕಾಗ್ತಿರ್ಲಿಲ್ಲ. ಅಷ್ಟು ಪರ್ವತ ಹತ್ತಿ ಯಾರು ಹೋಗಬೇಕಂದ್ಕೊಂಡು ಸಾಧಾರಣವಾಗಿ ಆ ದಿನ ಎದೋಮಿನ ವಿರುದ್ಧ ಯಾರು ಯುದ್ಧಕ್ಕೆ ಹೋಗ್ತಿರ್ಲಿಲ್ಲ ಅಂತೆ. ಯಾವುದೇನೇ ಇರಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅವರು ಏನನ್ನು ನೋಡಿ ಗರ್ವ ಪಡ್ತಾ ಇದ್ರು ಗೊತ್ತಾ? ತಾವು ನಿವಾಸಿಸುವ ನಿವಾಸ ಸ್ಥಳವನ್ನು ನೋಡಿ ಗರ್ವ ಪಡ್ತಾ ಇದ್ರು. ಹೇಳ್ತಿದ್ದಾರೆ ದೇವರು ಏನೆಂಬುದಾಗಿ. 3ನೇ ವಚನ ನೋಡಿ. ಅತ್ಯುನ್ನತವಾದ ಪರ್ವತಗಳ ಮೇಲೆ ಆಸೀನರುಡನಾಗಿ ಬಂಡೆ ಬಿರುಕುಗಳಲ್ಲಿ ವಾಸಿಸುವವನೇ, ನನ್ನನ್ನು ಕೆಳಕ್ಕೆ ನೆಲಕ್ಕೆ ಯಾರು ಇಳಿಸಬಲ್ಲರು ಅಂದುಕೊಳ್ತಾ ಇದೆಯಲ್ಲವೇ, ಭಾವಿಸುತ್ತಾ ಇದೆಯಲ್ಲವೇ? ನಿನ್ನ ಹೃದಯದ ಗರ್ವದ ನಿಮಿತ್ತ ನೀನು ಮೋಸ ಹೋದೆ. ನೀನು ಗರ್ವ ಪಡ್ತಾ ಇದ್ದೀ. ನಿನ್ನ ಗರ್ವವೇ ನಿನಗೆ ಮೋಸ ಮಾಡುವಂಥದ್ದಾಗಿದೆ. ನೀನು ನಿವಾಸಿಸುವ ವಾಸಸ್ಥಳದ ನಿಮಿತ್ತ ಗರ್ವ ಪಡ್ತಾ ಇದ್ದಿ. ಇದೀರಾ ಈ ದಿನ ಯಾರಾದ್ರೂ? ದೇವರು ನಿಮಗೆ ಒಳ್ಳೆ ಮನೆ ಕೊಟ್ಟಿದ್ದಾರಾ? ಬಹಳ ಸಂತೋಷ, ಗರ್ವ ಪಡಬೇಡಿ. ದೇವರು ನಿಮಗೆ ಒಳ್ಳೆ ಬಣ್ಣ ಕೊಟ್ಟಿದ್ದಾರಾ? ಸಂತೋಷ, ಗರ್ವ ಪಡಬೇಡಿ. ದೇವರು ನಿಮಗೆ ಒಳ್ಳೆ ಆಕಾರವನ್ನು ಅಂದವನ್ನು ಕೊಟ್ಟಿದ್ದಾರಾ? ಸಂತೋಷ, ಗರ್ವ ಪಡಬೇಡಿ. ದೇವರು ನಿಮಗೆ ಒಳ್ಳೆ ಉದ್ಯೋಗ ಕೊಟ್ಟಿದ್ದಾರಾ? ಒಳ್ಳೆ ಸ್ಥಿತಿಗತಿ ಕೊಟ್ಟಿದ್ದಾರಾ? ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರಾ? ಒಳ್ಳೆ ಹುದ್ದೆ ಕೊಟ್ಟಿದ್ದಾರಾ? ಒಳ್ಳೆ ಪದವಿ ಕೊಟ್ಟಿದ್ದಾರಾ? ಒಳ್ಳೆ ಹೆಸರು ಪ್ರಖ್ಯಾತಿ ಕೊಟ್ಟಿದ್ದಾರಾ? ಸಂತೋಷ, ಗರ್ವ ಪಡಬೇಡಿ. ನೀವು ಯಾವ ದಿನ ಯಾವುದನ್ನು ಆಧಾರ ಮಾಡಿಕೊಂಡು ಗರ್ವ ಪಡುತ್ತೀರೋ, ದೇವರು ಆಗ ನೋಡಿ, ನೀವು ಯಾವುದನ್ನು ನೋಡಿ ಗರ್ವ ಪಡುತ್ತಾ ಇದ್ದೀರೋ ಅದನ್ನು ನಿಮ್ಮಿಂದ ದೂರ ಮಾಡಿಬಿಡ್ತಾರೆ. ಒಂದು ವೇಳೆ ನೀವು ಬೆಲೆ ಬಾಳುವ ಕಾರ್ ಕೊಂಡ್ಕೊಂಡಿದ್ದೀರಿ ಅಂದ್ಕೊಳ್ಳೋಣ. ನೀವು ಅದನ್ನೇ ನೋಡಿ ಗರ್ವಪಟ್ರೆ ಇನ್ನು ಮುಗಿತು ನಿಮ್ಮ ಕತೆ. ಅದು ನಾಳೆ ನಾಡಿದ್ದು ಅಲ್ಲಿಗೆ ಸೇರ್ಬಿಡುತ್ತೆ. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ. ಹಾಗಂತ ನಿಮಗೆ ಭಯ ಹುಟ್ಟಿಸ್ತಾ ಇಲ್ಲ ಪ್ರಿಯರೇ? ಯಾಕೆ ಹೇಳ್ತಿದ್ದೇನೆ ಗೊತ್ತಾ? ನಾಶನಕ್ಕೆ ಮೊದಲು ಗರ್ವ ಹೋಗುತ್ತೆ. ನಾಶನಕ್ಕೆ ಮೊದಲು ಗರ್ವ ಹೋಗುತ್ತೆ. ಅದು ನಿಮ್ಮ ಕಾರಿನ ನಿಮಿತ್ತ ಗರ್ವ ಆಗಿರ್ಬೋದು, ನಿಮ್ಮ ಬಣ್ಣದ ನಿಮಿತ್ತ ಗರ್ವ ಆಗಿರ್ಬೋದು, ನಿಮ್ಮ ಆಸ್ತಿಯ ನಿಮಿತ್ತ ಗರ್ವ ಆಗಿರ್ಬೋದು, ವಿದ್ಯಾಭ್ಯಾಸದ ಗರ್ವ ಆಗಿರ್ಬೋದು, ನಿಮ್ಮ ಪೋಸ್ಟ್ ಪೊಸಿಷನ್ ಪ್ರಾಪರ್ಟೀಸ್ ನಿಮಿತ್ತ ಬಂದಿರುವ ಗರ್ವ ಆಗಿರ್ಬೋದು. ಯಾವುದರ ನಿಮಿತ್ತ ನೀವು ಗರ್ವ ಪಡ್ತಾ ಇದ್ದೀರೋ ದೇವ್ರು ಹೇಳ್ತಾರೆ, ಅಲ್ಲಿಂದ ನಿಮ್ಮನ್ನು ನಾನು ಕೆಳಗುರುಳಿಸುತ್ತೇನೆ. ಏನನ್ನು ನೋಡಿ ನೀವು ಗರ್ವ ಪಡುತ್ತಿದ್ದೀರೋ ಅದನ್ನೇ ನಾನು ನಿಮಗಿಲ್ಲದಂತೆ ಮಾಡ್ತೇನೆ. ಯಾರು ಬಂದು ಮತ್ತೆ ನಿಮ್ಮನ್ನು ಆ ಸ್ಥಾನಕ್ಕೆ ಕರೆದೊಯ್ತಾರೋ ನೋಡ್ತೇನೆ. ಎದೋಮನೇ, ನೀನ್ ಅಂದುಕೊಳ್ತಾ ಇದ್ದಿ ನಾನೇನ್ ಮಾಡಿದ್ರು ನಡೆಯುತ್ತೆ ಎಂಬುದಾಗಿ. ಕೊನೆಗೆ ದೇವ್ರು ಏನ್ ಹೇಳ್ತಾರೆ ಅದನ್ನು ಹೇಳಿ ನಾನು ಮುಗಿಸುತ್ತೇನೆ. 9ನೇ ವಚನ. ತೇಮಾನೇ, ನಿನ್ನ ಶೂರರು ಧೈರ್ಯಗೆಟ್ಟುವರು. ಅದರ ನಿಮಿತ್ತ ಏಸಾವನ ಪರ್ವತದೊಳಗಿಂದ ಎಲ್ಲರೂ ಹತರಾಗಿ ನಿರ್ಮೂಲವಾಗುವರು. ಇನ್ನೆಂದಿಗೂ ನೀನು ಇರಲಾರದ ಹಾಗೆ ಪೂರ್ತಿಯಾಗಿ ನಿರ್ಮೂಲವಾಗುವಿ. 10ನೇ ವಚನದ ಕೊನೆ ಸಾಲು. ಇನ್ನೆಂದಿಗೂ ನೀನು ಇರಲಾರದ ಹಾಗೆ ನಿರ್ಮೂಲವಾಗುವಿ. ದೇವರು ಎದೋಮ್ಯರಿಗೆ ಹೇಳ್ತಾರೆ, ನೀವಿನ್ನೆಂದಿಗೂ ಕಾಣಿಸುವುದಿಲ್ಲವೆಂದು. ನನ್ನ ಪ್ರಜೆಗಳನ್ನು ಕೊಲ್ಲಬೇಕೆಂದಿದ್ದೀರಿ. ಕೊಲ್ಲುವುದೇ ನಿಮ್ಮ ಜೀವಿತದ ಒಂದು ಭಾಗ ಅಂದುಕೊಂಡಿರಿ. ದ್ವೇಷಿಸುವುದು, ದೂಷಿಸುವುದು, ಪ್ರತಿಕಾರ ಬೆಳೆಸಿಕೊಂಡು ಪ್ರತಿಕಾರ ತೀರಿಸಿಕೊಳ್ಳುವುದು, ಇದೇ ನಿಮ್ಮ ಲಕ್ಷ್ಯ ಅನ್ನುವ ರೀತಿಯಲ್ಲಿ ಜೀವಿಸಿದಿರಿ. ಕೇಳ್ರಿ, ಹಾಗಾದ್ರೆ ಇನ್ನೆಂದಿಗೂ ನೀವು ಜೀವಿಸೋದಿಲ್ಲ. ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ನೀವು ಮರಣ ಹೊಂದಿದ ನಂತರ ನಿಮ್ಮ ನಂತರ ವಂಶ ಇರಬೇಕೆಂದು ಬಯಸ್ತಿದ್ದೀರಾ? ನೀವು ಸತ್ತ ನಂತರ ನಿಮ್ಮ ತಲೆಮಾರು ಇರಬೇಕೆಂದು ನೀವು ಬಯಸ್ತಾ ಇದ್ದೀರಾ? ಅವರ ನಂತರದ ತಲೆಮಾರು ಇರಬೇಕೆಂದು ಬಯಸ್ತಿದ್ದೀರಾ? ನಂತರದ ತಲೆಮಾರು ಇರಬೇಕೆಂದು ಬಯಸ್ತಿದ್ದೀರಾ? ಹಾಗಾದ್ರೆ ಕೇಳಿ, ಆಶೀರ್ವಾದಕರವಾಗಿ ಜೀವಿಸಿರಿ, ಶಾಪಕರವಾಗಿ ಜೀವಿಸಬೇಡಿ. ಯಾಕೋಬನ ಹಾಗೆ ಜೀವಿಸಿರಿ, ಮಾರ್ಪಟ್ಟವರಾಗಿ. ಏಸಾವನ ಹಾಗೆ ಜೀವಿಸಬೇಡಿ. ಏಸಾವನ ಸಂತತಿ ಈ ಭೂಮಿಯ ಮೇಲೆ ಕಾಣಿಸಲಾರದ ಹಾಗೆ ಸಂಪೂರ್ಣವಾಗಿ ನಾಶ ಮಾಡಲಾಯಿತು. ದೇವರು ಹೇಳಿದ ಪ್ರಕಾರ ಕ್ರಿಸ್ತ ಶಕ 70ನೇ ವರ್ಷದಲ್ಲಿ ಯೆರೂಸಲೇಮ್ ಪಟ್ಟಣವೆಲ್ಲ ನಾಶವಾಯಿತು. ಹಾಗೆ ನಾಶವಾದಾಗ ಎದೋಮ್ಯರು ಸಂಪೂರ್ಣವಾಗಿ ಸಂಹರಿಸಲ್ಪಡ್ತಾರೆ. ಅದಾದ ನಂತರ ಎದೋಮ್ಯರ ವಂಶವಾಗಲಿ ಅವರ ಸಂತತಿಯಾಗಲಿ ಈ ಭೂಮಿಯ ಮೇಲಿನಿಂದ ಸಂಪೂರ್ಣವಾಗಿ ಅಳಿಸಿ ಹಾಕಲಾಯಿತು. ದೇವರು ಹೇಳಿದ್ದನ್ನೇ ಮಾಡಿದರು. ಸೊ ಫ್ರೆಂಡ್ಸ್, ಎದೋಮ್ ಎನ್ನುವಂತಹ ದೇಶಕ್ಕೆ, ಅಲ್ಲಿರುವಂತಹ ಪ್ರಜೆಗಳಿಗೆ ಎಚ್ಚರಿಸುವುದಕ್ಕಾಗಿ ದೇವರು ಓಬದ್ಯ ಎಂಬ ಪ್ರವಾದಿಯನ್ನು ಆರಿಸಿಕೊಳ್ತಾರೆ. ಓಬದ್ಯ ಎದೋಮ್ಯರಿಗೆ ಎಚ್ಚರಿಕೆಯಿಂದ ಪ್ರವಾದನೆ ಮಾಡುತ್ತಿರುವಾಗ ಅವನ ಬಳಿಯಲ್ಲಿ ಯಾರಾದರೂ ಇತರ ಪ್ರವಾದಿಗಳಿದ್ರಾ ಎಂಬ ಪ್ರಶ್ನೆ ಸಾಧಾರಣವಾಗಿ ನಿಮಗೆ ಬರಬಹುದು. ನೀವು ಆಳವಾಗಿ ಪರಿಶೀಲಿಸುವುದಾದರೆ
ಒಬ್ಬ ಪ್ರವಾದಿಯೊಂದಿಗೆ ಮತ್ತೊಬ್ಬ ಪ್ರವಾದಿ, ಮತ್ತೊಬ್ಬನೊಂದಿಗೆ ಇನ್ನೊಬ್ಬ ಪ್ರವಾದಿ, ಹೀಗೆ ಇಬ್ಬರು ಮೂವರು ಆಯಾ ಸಮಯದಲ್ಲಿ ಸೇರಿ ಸೇವೆ ಸಲ್ಲಿಸುತ್ತಾ ಇದ್ರು. ಅಂದ್ರೆ ಅವರು ತಮ್ಮ ತಮ್ಮ ಪ್ರಾಂತ್ಯದಲ್ಲಿದ್ದು ಸೇವೆ ಸಲ್ಲಿಸ್ತಾ ಇದ್ರು. ಈಗ ಒಂದು ಮ್ಯಾಪ್ ನೋಡಿ, ನಿನ್ನೆ ದಿನದಲ್ಲಿ ಒಂದು ಮ್ಯಾಪ್ ತೋರಿಸಿದೇನಲ್ಲವೇ? ಅದನ್ನು ಮತ್ತೊಮ್ಮೆ ನೀವು ದೃಷ್ಟಿಸಿ ನೋಡಿ ಅರ್ಥ ಮಾಡಿಕೊಳ್ಳಿ. ಓಬದ್ಯ ಕ್ಲೋಸ್ ಅಪ್ ಮಾಡಿ. ಇಲ್ಲಿ ನೀವು ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ, ಓಬದ್ಯ ಎಲೀಷನ ಕಾಲದಲ್ಲಿ ಓಬದ್ಯ ಸೇವೆ ಮಾಡಿರುವ ಹಾಗೆ ನಾವು ನೋಡ್ತೇವೆ. ಆ ಬ್ಲೂ ಕಲರ್ ಅಲ್ಲಿರುವ ಹೆಸರು ನೋಡ್ತಾ ಇದ್ದೀರಾ? ಅಲ್ಲಿ ಮೇಲೆ ಓಬದ್ಯ ಅಂತ ಇದೆಯಲ್ಲವೇ? ಆ ಓಬದ್ಯ ಯಾವ ಕಾಲದಲ್ಲಿದ್ದ ಗೊತ್ತಾ? ಎಲೀಷನು ಯಾವ ಕಾಲದಲ್ಲಿದ್ದನೋ ಅದೇ ಕಾಲದಲ್ಲಿ ಓಬದ್ಯನು ಕೂಡ ಇದ್ದ. ಅಂದರೆ ಅರ್ಥ ಮಾಡಿಕೊಳ್ಳಿರಿ, ಯೆಹೂದ ದೇಶಕ್ಕೆ ಯೋವೇಲನು ಮೊದಲ ಪ್ರವಾದಿಯಾಗಿದ್ದ. ಅಂದರೆ ಪ್ರವಾದಿಗಳಲ್ಲಿ ಯೆಹೂದ ದೇಶಕ್ಕೆ ಮೊದಲ ಪ್ರವಾದಿಯಾಗಿ ಯೋವೇಲನು ಇದ್ದ ಕಾಲದಲ್ಲಿಯೇ ಕೊನೆಯಲ್ಲಿ, ಅಂದರೆ ಯೋವೇಲನ ಕಾಲದ ಮುಕ್ತಾಯದಲ್ಲಿ ಓಬದ್ಯ ಬರ್ತಾನೆ. ಈ ಓಬದ್ಯ ಎದೋಮ್ಯರಿಗೆ ಪ್ರವಾದಿಸುತ್ತಿರುವಾಗ ಭೂಮಿಯ ಮೇಲೆ ಹತ್ತಿರದಲ್ಲಿ ಎಲೀಷ ಕೂಡ ಇದ್ದ. ಅಂದರೆ ಎಲೀಷ ಮತ್ತು ಓಬದ್ಯ ಇವರಿಬ್ಬರು ಕೂಡ ಸಮಕಾಲಿಕರಾಗಿದ್ದಾರೆ. ಒಂದೇ ಸಮಯದಲ್ಲಿ ಎಲೀಷನೇನೋ ಇಸ್ರಾಯೇಲ್ ದೇಶಕ್ಕೆ ಪ್ರವಾದಿಯಾಗಿದ್ದ, ಓಬದ್ಯನೇನೋ ಎದೋಮ್ ದೇಶಕ್ಕೆ ಪ್ರವಾದಿಯಾಗಿ ದೇವರಿಂದ ಆರಿಸಲ್ಪಟ್ಟು ಆ ದೇಶದಲ್ಲಿರುವಂತಹ ರಾಜರುಗಳು ಮಾಡುವ ಪಾಪಿಷ್ಟ ಕಾರ್ಯಗಳ ನಿಮಿತ್ತ ಅವರನ್ನು ಎಚ್ಚರಿಸಿ ಅವರಿಗೆ ಬುದ್ಧಿ ಹೇಳುವಂತಹ ಸೇವೆ ಇವರು ಮಾಡುತ್ತಾರೆ. ಸೊ ಫಲಿತವಾಗಿ ದೇವರು ಹೇಳ್ತಾರೆ, 1ನೇ ಅಧ್ಯಾಯ ಕೊನೆ ವಚನ, ರಕ್ಷಕರು ಚಿಯೋನ್ ಪರ್ವತದಲ್ಲಿ ಎದ್ದು ಏಸಾವಿನ ಪರ್ವತವನ್ನು ಆಳುವರು, ಆಗ ರಾಜ್ಯವು ಯೆಹೋವನದಾಗುವುದು ಎನ್ನುವಂಥದ್ದೇ. ಕೊನೆಗೆ ಉಳಿಯುವಂಥದ್ದು ದೇವರ ರಾಜ್ಯ, ದೇವರ ಪ್ರಜೆಗಳು ಮಾತ್ರವೇ. ದೇವರಿಗೂ ದೇವರ ರಾಜ್ಯಕ್ಕೂ ವ್ಯತಿರೇಕವಾಗಿ ಜೀವಿಸಿದ ಪ್ರತಿಯೊಬ್ಬರು ಅಳಿಸಿ ಹಾಕಲ್ಪಡುತ್ತಾರೆ. ಕೊನೆಗೆ ಉಳಿಯುವುದು ದೇವರ ರಾಜ್ಯ, ದೇವರ ಪ್ರಜೆಗಳು ಎನ್ನುವಂತಹ ಸಂದೇಶದೊಂದಿಗೆ ಓಬದ್ಯನು ತನ್ನ ಈ ಪುಸ್ತಕವನ್ನು ಮುಗಿಸುತ್ತಾನೆ. ಸೊ ಪ್ರಾಮುಖ್ಯವಾಗಿ ಓಬದ್ಯ ಎದೋಮ್ಯರು ಮಾಡಿರುವ ಪಾಪಿಷ್ಟ ಕೆಲಸಗಳ ಕುರಿತಾಗಿ ತಿಳಿಯಪಡಿಸುತ್ತಾ ಅವರಿಗೆ ಬರಲಿಕ್ಕಿರುವ ಶಿಕ್ಷೆಯ ಕುರಿತಾಗಿ ತಿಳಿಯಪಡಿಸುತ್ತಾನೆ. ಓಬದ್ಯ ಹೇಳಿದಂತೆಯೇ ಎದೋಮ್ಯರು ಭೂಮಿಯ ಮೇಲೆ ಸಂಪೂರ್ಣವಾಗಿ ನಿರ್ಮೂಲವಾಗ್ತಾರೆ. ಅದಕ್ಕೆ ಕಾರಣ ಗೊತ್ತಾ? ಏಸಾವ ಪ್ರತಿಕಾರ ಬೆಳೆಸ್ಕೊಳ್ತಾನೆ. ಅದೇ ಪ್ರತಿಕಾರದಿಂದ ಕೂಡಿದ ಜೀವಿತ ಉಳಿದವರೆಲ್ಲ, ಅಂದರೆ ಅವನ ನಂತರದ ಸಂತತಿಯವರು ಮುಂದೆ ಸಾಗಿಸಿದ್ರು. ಕೊನೆಗೆ ಕಡೆಗಾಣಿಸಲ್ಪಟ್ಟರು. ಸಹೋದರ ಸಹೋದರಿಯರೇ, ಏಸಾವನ ಹಾಗೆ ಜೀವಿಸಬಾರದು. ಏಸಾವನ ಹಾಗೆ ಜೀವಿಸಿ ನಿಮ್ಮ ಸಂತತಿಗೆ ಶಾಪವನ್ನು ಉಳಿಸಿ ಹೋಗಬಾರದೆಂದು ಕನಿಷ್ಠ ಈ ದಿನದಿಂದಾದರೂ ಈ ಸತ್ಯವನ್ನು ಗ್ರಹಿಸಿ, ನಾನು ಹೇಗೆ ಜೀವಿಸುತ್ತೇನೋ ಹಾಗೆಯೇ ನನ್ನ ಮಕ್ಕಳು ಕೂಡ ಜೀವಿಸುತ್ತಾರೆಂಬ ವಾಸ್ತವವನ್ನು ಗ್ರಹಿಸಿ, ನಾಳಿನ ದಿನ ಧೈರ್ಯದಿಂದ ನನ್ನ ಮಕ್ಕಳಿಗೆ ಹೇಳಬೇಕು, ನನ್ನ ಮಗನಿಗೆ ಹೇಳಬೇಕು, ಮಗಳಿಗೆ ಹೇಳಬೇಕು, ಮಕ್ಕಳೇ, ನೀವು ನನ್ನ ಹಾಗೆ ದೇವರನ್ನು ಪ್ರೀತಿಸಿರಿ, ನನ್ನ ಹಾಗೆ ನೀವು ದೇವರನ್ನು ಸೇವಿಸಿರಿ, ನನ್ನ ಹಾಗೆ ಪರಿಶುದ್ಧರಾಗಿ ಜೀವಿಸಿರಿ, ನನ್ನ ಹಾಗೆ ಕರ್ತನಿಗೆ ಸಾಕ್ಷಿಯಾಗಿ ಜೀವಿಸಿರಿ ಎಂದು ಮಕ್ಕಳಿಗೆ ಹೇಳುವಂತಹ ತಂದೆಯಾಗಿ ತಾಯಿಯಾಗಿ ನಾವೆಲ್ಲರೂ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಭಕ್ತನಾದ ಪೌಲನು ಹೀಗೆ ಹೇಳುತ್ತಾನೆ, ನಾನು ಕ್ರಿಸ್ತನನ್ನು ಅನುಸರಿಸಿ ನಡೆಯುವ ಪ್ರಕಾರ. ಏನ್ ಹೇಳ್ತಾನೆ? ನಾನು ಕ್ರಿಸ್ತನನ್ನು ಅನುಸರಿಸಿ ನಡೆಯುವ ಪ್ರಕಾರ ನೀವು ನನ್ನನ್ನು ಅನುಸರಿಸಿ ನಡೆಯಿರಿ ಅನ್ನುತ್ತಾನೆ. ವಾಟ್ ಎ ಪವರ್ಫುಲ್ ಸ್ಟೇಟ್ಮೆಂಟ್. ನಾನು ಕ್ರಿಸ್ತನನ್ನು ಅನುಸರಿಸಿ ನಡೆದಿದ್ದೇನೆ. ಕ್ರಿಸ್ತನು ಹೇಗಿದ್ದಾನೆಂದು ನಿಮಗೆ ಗೊತ್ತಿಲ್ಲದಿದ್ದರೆ ನನ್ನನ್ನು ನೋಡಿ, ನಿಮಗೆ ಗೊತ್ತಾಗ್ತದೆ. ಕ್ರಿಸ್ತನನ್ನು ಅನುಸರಿಸಬೇಕಾದರೆ ಕ್ರಿಸ್ತನು ಹೇಗಿದ್ದಾನೆಂದು ನಿಮಗೆ ಗೊತ್ತಿಲ್ಲದೆ ಹೋದರೆ ಕನಿಷ್ಠ ನನ್ನನ್ನಾದರೂ ನೋಡಿ. ನನ್ನಲ್ಲಿ ಕ್ರಿಸ್ತನು ಕಾಣಿಸ್ತಾನೆ. ನನ್ನನ್ನು ಹಿಂಬಾಲಿಸಿದರೆ ಕ್ರಿಸ್ತನನ್ನು ಹಿಂಬಾಲಿಸಿದ ಹಾಗೆ. ನೋಡಿ, ಈ ಮಾತು ಎಷ್ಟು ಶಕ್ತಿಯುಳ್ಳ ಮಾತಾಗಿದೆ, ಎಷ್ಟು ಸವಾಲಿನಿಂದ ಕೂಡಿರುವ ಮಾತಾಗಿದೆ. ನಾನು ಕ್ರಿಸ್ತನನ್ನು ಅನುಸರಿಸಿ ನಡೆದ ಪ್ರಕಾರ ನೀವು ನನ್ನನ್ನು ಅನುಸರಿಸಿ ನಡೆಯಿರಿ ಅನ್ನುತ್ತಾನೆ. ಪ್ರತಿ ತಂದೆ ಪ್ರತಿ ತಾಯಿ ಈ ಮಾತು ಹೇಳಬೇಕು. ಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಎದೋಮ್ಯನು ಯಾಕೋಬನ ಸಹೋದರನೇ, ಆದರೆ ಪ್ರತಿಕಾರ ಇಟ್ಕೊಂಡ. ಆ ಪ್ರತಿಕಾರ 1 ವರ್ಷವಲ್ಲ, 10 ವರ್ಷವಲ್ಲ, 100 ವರ್ಷಗಳವರೆಗೂ, ಸುಮಾರು 1000 ವರ್ಷಕ್ಕಿಂತಲೂ ಹೆಚ್ಚಾಗಿ ಆ ಪ್ರತಿಕಾರ ಬೆಳೆಯುತ್ತಾ ಸಾಗಿತು. ಏಸಾವನ ಜೀವಿತ ಭ್ರಷ್ಟವಾದ ಜೀವಿತವಾಗಿತ್ತು. ತನ್ನ ಮಕ್ಕಳನ್ನೇ ಭ್ರಷ್ಟರನ್ನಾಗಿ ಮಾರ್ಪಡಿಸಿಕೊಂಡ ಜೀವಿತವಾಗಿತ್ತು. ತಾನೂ ನಶಿಸಿ ಹೋಗುತ್ತಾನೆ, ತನ್ನ ವಂಶವನ್ನು ಕೂಡ ನಾಶನ ಮಾಡಿಕೊಳ್ಳುತ್ತಾನೆ. ಏಸಾಯ, ಈ ದಿನ ನಮ್ಮ ಮಧ್ಯೆ ಯಾರಾದರೂ ಏಸಾವನಂಥವರಿರುವುದಾದರೆ ದೇವರೇ ಅಂಥವರನ್ನು ಸಂಧಿಸಿರಿ. ಏಸಾವನ ಹಾಗೆ ಕೋಪ, ಆವೇಶ, ಪ್ರತಿಕಾರ, ದ್ವೇಷ, ಅಸೂಯೆ ಉಳ್ಳವರಾಗಿ ದೇವರೇ ಕ್ರೋಧವನ್ನು ಹೆಚ್ಚಿಸಿಕೊಳ್ಳುವುದಾದರೆ, ಸಮಾಧಾನವಿಲ್ಲದೆ ಜೀವಿಸುವುದಾದರೆ ಅದು ಎಷ್ಟು ಪ್ರಮಾದಕರವೆಂದು ಗಮನಿಸಿ, ಗುರುತಿಸಿ, ಗ್ರಹಿಸಿ ಪ್ರತಿ ತಂದೆ ಪ್ರತಿ ತಾಯಿ
ತಮ್ಮ ಮಕ್ಕಳಿಗೆ ಮಾದರಿಯುತವಾಗಿ ಜೀವಿಸಲು ಸಹಾಯ ಮಾಡಿರಿ. ಪ್ರತಿ ಸಭಾಪಾಲಕರು ತಮ್ಮ ಸಭೆಗೆ ಮಾದರಿಯುತವಾಗಿ ಜೀವಿಸಲು ಸಹಾಯ ಮಾಡಿರಿ. ಹಾಗಿಲ್ಲದ ಪಕ್ಷದಲ್ಲಿ ಎದೋಮ್ಯರು ಯಾವ ರೀತಿ ಶಪಿಸಲ್ಪಟ್ಟು ನಾಶವಾಗಿ ಹೋದರೋ, ಯಾವ ರೀತಿಯಾಗಿ ದೇವರೇ ನೀವು ಆ ಎದೋಮ್ ದೇಶದವರನ್ನು ಹೇಗೆ ನಾಶ ಮಾಡಿದರೋ, ಅದೇ ರೀತಿಯಾಗಿ ನಿಮ್ಮನ್ನು ನಂಬಬೇಕಾದಂತಹ, ನಿಮ್ಮನ್ನು ಅನುಸರಿಸಬೇಕಾದಂತಹ ನಾವು ನಿಮ್ಮನ್ನು ತಳ್ಳಿಹಾಕಿ ಲೋಕವನ್ನು, ಲೋಕದ ಸಂಪ್ರದಾಯಗಳನ್ನು ದೇವರೇ ಅನುಸರಿಸುವುದಾದರೆ ಅದು ಎಷ್ಟೋ ಪ್ರಮಾದಕರ. ಅಂತಹ ದುಸ್ಥಿತಿಯಿಂದ ನಮ್ಮನ್ನು ಬಿಡುಗಡೆ ಮಾಡಿರೆಂದು ನಿಮ್ಮ ಮಕ್ಕಳಾಗಿ ಜೀವಿಸುವ ಮಹಾಕೃಪೆ, ಕನಿಕರವನ್ನು, ಆದರ್ಶಕರವಾಗಿ ಬದುಕುವ ಭಾಗ್ಯವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿರೆಂದು ಯೇಸುಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.